ಮಧ್ಯಾಹ್ನ 1:15 ಅಂದ್ಮೇಲೆ ನಾನಂತೂ ನಿಮಗ್ ಕಂಪನಿ ಕೊಡಕ್ಕೆ ಬಂದೇ ಬರ್ತೀನಿ. ಯಾರಿ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅಂತ ಪ್ರಶ್ನೆ ಕೇಳ್ಬೇಡಿ. ಈ ಸುಂದರ ಚೆಲುವೆಗೆ ಇನ್ನೊಂದು ಸುಂದರ ಚೆಲುವೆ ಕಂಪನಿ ಕೊಡಕ್ಕೆ ಬರ್ತಾಳೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ನ್ಯೂಸ್ ಆಂಕರ್ ಒಬ್ರು ಬರ್ತಾ ಇದಾರೆ ಅಂತ ಹೇಳಬಹುದು. ಉಳಿದವರು ಕಂಡಂತೆ ಸಿನಿಮಾ ಅಲ್ಲಿ ಜರ್ನಲಿಸ್ಟ್ ಇದಾರಲ್ಲ, ಅವರೇ. ಅಡಿಗೆ ಭಟ್ರಂತೂ ಅಲ್ಲ, ಬಟ್ ನ್ಯೂಸ್ ಓದೋ ಶೆಟ್ರು ಅಂತ ಕರಿಬಹುದು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡನ್ನೂ ಸೇರಿಸಿ ಚಪ್ಪಾಳೆ ತಟ್ತಾ. ಸೊ ಪ್ಲೀಸ್ ವೆಲ್ಕಮ್ ಇವತ್ತಿನ ಅಚ್ಚುಮೆಚ್ಚಿನ ನಮ್ಮ ಅತಿಥಿ, ನಗುಮುಖದ ನ್ಯೂಸ್ ಆಂಕರ್ ಒನ್ ಅಂಡ್ ಓನ್ಲಿ ಶೀತಲ್ ಶೆಟ್ಟಿ. ಸೊ ರೋಲ್ ರಿವರ್ಸಲ್ ಆಗಿದೆ ಶೀತಲ್. ಸಾಮಾನ್ಯವಾಗಿ ನಾನ್ ಆ ಕಡೆ ನಿಂತಿರ್ತೀನಿ ಗೆಸ್ಟ್ ಆಗಿ ಅಂಡ್ ಐ ಬಿ ಲೈಕ್ ಹೇಳಿ ಶೀತಲ್ ಅಂತ. ಸೊ ಇವತ್ತು ಉಲ್ಟಾ ಕೇಸ್ ಆಗಿದೆ. ಯಾವಾಗ್ಲೂ ನಾನ್ ಮಾಡ್ತಾ ಇದ್ದೆ ಆಕ್ಚುಲಿ. ಎಸ್, ನನ್ ಪ್ರೋಗ್ರಾಮ್ ಅಲ್ಲಿ ನೀವು ಗೆಸ್ಟ್ ಆಗಿ ಕೂತ್ಕೊಳ್ತಾ ಇದ್ರಿ ಇಷ್ಟು ದಿವಸ. ಬಟ್ ಇವತ್ತು ಓಕೆ ನೋಡೋಣ, ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಜವಾಗಿರುತ್ತೆ. ಎಕ್ಸಾಕ್ಟ್ಲಿ. ಅದು ನಿಮಗೂ ಅಡಿಗೆಗೂ ಬಹಳ ದೂರ ಅಂತ ಕೇಳ್ಪಟ್ಟಿದ್ದೀವಿ. ಹೆಂಗ್ ಹೇಳ್ತೀರಾ ನೀವು? ಬನ್ನಿ ಒಂದ್ಸಲ ನಾನು ತೋರಿಸ್ತೀನಿ ನನ್ನ ಕೈ ರುಚಿ. ಸೊ ಇವತ್ತು ಯಾರ ಕೈ ರುಚಿ ಟೇಸ್ಟ್ ಮಾಡಕ್ ಸಿಗುತ್ತೆ ನಮ್ಗೆ? ಸ್ಟಾರ್ ಸವಿರುಚಿ ಅಂದಾಗ ಯೂಶುವಲಿ ಎಲ್ಲರೂ ಅಮ್ಮನ್ನ ಕರ್ಕೊಂಡ್ ಬರೋದು ಪ್ರಿಫರ್ ಮಾಡ್ತಾರೆ. ಬಟ್ ನಾನು ಫಾರ್ ಅ ಚೇಂಜ್ ನನ್ನ ತಮ್ಮನ್ನ ಕರ್ಕೊಂಡ್ ಬರ್ತಾ ಇದೀನಿ. ಯಾಕೆಂದ್ರೆ ಚೆನ್ನಾಗ್ ಅಡ್ಗೆ ಮಾಡ್ತಾನೆ. ಇಲ್ಲಿ ಎಲ್ಲಾ ರೋಲ್ ರಿವರ್ಸಲ್ ಆಗಿದೆ. ನೀವು ಬರೀ ನಾಲ್ಗೆ ಕೆಲಸ ಕೊಡ್ತೀರಾ, ನಿಮ್ ತಮ್ಮ ಇವಾಗ ಕೈಗೂ ಕೆಲಸ ಕೊಟ್ಟು ಅಡ್ಗೆನೂ ಮಾಡ್ಕೊಡ್ತಾ ಇದಾರೆ. ಎಕ್ಸಾಕ್ಟ್ಲಿ, ಅಮೇಸಿಂಗ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್. ನಿಮ್ ತಮ್ಮನ ಹೆಸರೇನು? ಶೌರ್ಯ ಶೆಟ್ಟಿ. ಶೌರ್ಯ ಶೆಟ್ಟಿನ ವೆಲ್ಕಮ್ ಮಾಡೋಣ. ನಮ್ ಜೊತೆಗೆ ಸ್ಟಾರ್ ಸವಿರುಚಿಯಲ್ಲಿ ಶೌರ್ಯ ಶೆಟ್ಟಿ. ಏನಂತ ಕರೀತೀರಾ ನೀವು ಶೀತಲ್ನ? ಅಕ್ಕ ಅಂತ. ಹೌ ಸ್ವೀಟ್, ಅಕ್ಕ ಅಂತಾನೇನಾ? ಬಾಯ್ ತುಂಬಾ ಅಕ್ಕ 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 ಅಂತಿರ್ತಾನೆ. ಸೋ ಕ್ಯೂಟ್. ಸೊ ಶೌರ್ಯ, ಇವತ್ತು ಅಕ್ಕಗೋಸ್ಕರ ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀಯಾ? ಪೆಪ್ಪರ್ ಚಿಕನ್ ಅಂತ, ಹಾಟ್ ಅಂಡ್ ಸ್ಪೈಸಿ ಪೆಪ್ಪರ್ ಚಿಕನ್. ಯಾಕೆ ಅಂದ್ರೆ ಯೂಶಲಿ ನಮ್ಗೆ ನಾವ್ ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಏನಾದ್ರೂ ಸ್ಪೆಷಲ್ ಒಕೇಶನ್ಸ್ ಅಥವಾ ಏನೋ ಖುಷಿ ಆದ್ರೂನು ಅಷ್ಟೇ, ಇಲ್ಲ ಬೇಜಾರಾಯ್ತು ಅಂದ್ರೂ ನಾವು ಚಿಕನ್ ಮಾಡೋದು ನಮ್ಮ ಅಭ್ಯಾಸ. ಅವಾಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ ಅಲ್ಲಿ. ಸೊ ಖುಷಿಯಾದರೇನು ಚಿಕನ್, ದುಃಖ ಆದ್ರೇನು ಚಿಕನ್, ಮಧ್ಯರಾತ್ರಿ ಎಪ್ಸಿದ್ರೇನು ಚಿಕನ್. ಅಷ್ಟಿಷ್ಟ ಶೀತಲ್ಗೆ ಚಿಕನ್. ಹೌದು. ಶೀತಲ್ ಫೇವ್ರೆಟ್ ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಬನ್ನಿ. ಟೊಮೆಟೊ, ಕಾಳ್ಮೆಣಸು, ಕಾಳ್ಮೆಣಸು ಪುಡಿ, ಆಮೇಲೆ ಚಿಲ್ಲಿ, ಹಸಿಮೆಣಸು, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಲೆಮನ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕೊತ್ತಂಬರಿ, ಜೀರಿಗೆ ಪೌಡರು, ಆಮೇಲೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಆಮೇಲೆ ಬೆಳ್ಳುಳ್ಳಿ, ನೀರುಳ್ಳಿ, ಕರಿಬೇವು, ಚಿಕನ್. ಬೋನ್ಲೆಸ್ ಟ್ರೈ ಮಾಡ್ಬೋದು, ವಿತ್ ಬೋನ್ ತಗೊಂಡಿದೀವಿ ನಾವು ಇವತ್ತು. ಇದು ಉಪ್ಪು ರುಚಿಗೆ ತಕ್ಕಷ್ಟು, ಇದು ಕೊಬ್ಬರಿ. ಪರ್ಫೆಕ್ಟ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವ ಇವತ್ತು? ಇಷ್ಟು ಯೂಸ್ ಮಾಡ್ತೀವಿ. ಪೆಪ್ಪರ್ ಚಿಕನ್ ಮಾಡಕ್ ಏನೇನೆಲ್ಲ ಬೇಕು ಅಂತ ಗೊತ್ತಾಯ್ತು, ಬಟ್ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಚಿಕನ್ ನ ಒಂದು ಬೌಲಲ್ಲಿ ಹಾಕೊಳ್ಳಿ. ಓಕೆ, ಕ್ಲೀನ್ ಮಾಡಿ ವಾಶ್ ಮಾಡಿ ಚಿಕನ್ ನ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ. ಓಕೆ, ಸೊ ಮ್ಯಾರಿನೇಟ್ ಮಾಡ್ಕೋಬೇಕು ಫಸ್ಟ್ ಚಿಕನ್ ನ. ಓಕೆ, ಎಷ್ಟು? 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಸಾಕಾ? ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್. ಓಕೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್. ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್. ಆಮೇಲೆ ಟರ್ಮರಿಕ್ ಪೌಡರ್. ಓಕೆ, ಸುಮ್ನೆ ಹೆಸರಿಗೆ. ಸೂಪರ್. ಆಮೇಲೆ ಲೆಮನ್ ಸ್ವಲ್ಪ, ಇನ್ನೊಂದರ್ಧ. ಹುಳಿ ಜಾಸ್ತಿ ಇಷ್ಟನಾ ನಿಮ್ಗೆ? ಅದಕ್ಕೆ ಸರಿ. ಚಿಕನ್ ಹುಳಿ ಬಿದ್ರೆ ಇನ್ನು ಚೆನ್ನಾಗ್ ಅನ್ಸುತ್ತದೆ. ಚಿಕನ್ ಸ್ಮೂತ್ ಆಗಿ ಬರುತ್ತೆ. ನನಗೆ ಆಕ್ಚುಲಿ ಬಾಯಿ ನೀರ್ ಬರ್ತದೆ ಹಂಗೆ ನಿಂಬೆ ಹಣ್ಣನ್ ತಿನ್ನಕ್ಕೆ. ಹೌದಾ? ನನ್ ತುಂಬಾ ಇಷ್ಟ. ಧನಿಯಾ ಪೌಡರ್ ಹಾಕಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ನಾ ಹೆಲ್ಪ್ ಮಾಡ್ಲಾ? ನಾ ಹೆಲ್ಪ್ ಮಾಡ್ಲಾ? ಪಾಪ 2 people wanting to help ಶೌರ್ಯ. ಸೊ ಶೌರ್ಯ, ನಿಮಗೆ ಯಾರು ಹೇಳ್ಕೊಟ್ರು ಇದ್ ಮಾಡೋದು? ಇದನ್ನ ಮಮ್ಮಿ
ಮಮ್ಮಿಯಿಂದ ಶೌರ್ಯನೇ ಕಲ್ತಿದಾರೆ, ನೀವು ಕಲ್ತಿಲ್ಲ ನೋಡಿ. ನಾನು ಕಲ್ತಿದ್ದೀನಿ, ನನಗೂ ಚಿಕನ್ ಚೆನ್ನಾಗಿ ಮಾಡಕ್ ಬರಲ್ಲ. ಹಾ ಮಾಡ್ತಾರೆ ಮಾಡ್ತೀರಾ? ಮಾಡ್ತಾರೆ. ನನ್ನ ಬರೀ ತಿಂತೀರಾ ಅನ್ಕೊಂಡೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಇವಾಗ್ಲೇ ಹಾಕೊಂಡ್ಬೇಡ, ಸೊ ದಟ್ ಮ್ಯಾರಿನೇಟ್ ಆದಾಗ ಚಿಕನ್ ಚೆನ್ನಾಗಿ ಉಪ್ಪನ್ನ ಹೀರ್ಕೊಳ್ಳುತ್ತೆ ಅಲಾಂಗ್ ವಿತ್ ಆಲ್ ದ ಮಸಾಲಾಸ್. ಬಟ್ ಸಮ ನೀವಿಬ್ರು ಜಾಸ್ತಿ ದಿನಗಳು ಜೊತೆ ಕಳೆಯಕ್ಕೆ ಆಗ್ಲಿಲ್ಲ ಅಲ್ಲ, ಬಿಕಾಸ್ ಯು ಆರ್ ಇನ್ ದ ಹಾಸ್ಟೆಲ್. ನನ್ ಚೈಲ್ಡ್ಹುಡ್ ಡೇಸ್ ಇವನ್ ಜೊತೆ ಅಷ್ಟು ಇರ್ಲಿಲ್ಲ ನಾವು, ಬಟ್ ಇವಾಗ ಆಲ್ಮೋಸ್ಟ್ ನಾವೇ ಜೊತೆ ಇಬ್ರೇ ಇರೋದು. ಆಹಾ, ಸೊ ಇವಾಗ ಬಾಂಡಿಂಗ್ ಮಾಡ್ಕೊಳ್ತಾ ಇದೀರಾ. ಅವಾಗೆಲ್ಲ ಆದ್ರೆ ಮಿಸ್ ಮಾಡ್ಕೊಳ್ಳಿಲ್ವಾ ಈ ಮಸಾಲಾ ಆಡ್ ಮಾಡೋ ತರ ತಮ್ಮನ್ ಜೊತೆ ಜಗಳ ಆಡೋದು, ಗಲಾಟೆ ಮಾಡೋದು ಅದೆಲ್ಲ? ಅಂದ್ರೆ ಅವ್ನ್ ನನ್ಕಿಂತ ಸ್ವಲ್ಪ ಜಾಸ್ತಿನೇ ಏಜ್ ಗ್ಯಾಪ್, ನಾವಿಬ್ರು ತುಂಬಾ ಚಿಕ್ಕವನವನು. ಸೊ ಜಗಳ ಗಲಾಟೆ ಮಾಡೋಷ್ಟು ಇದಿಲ್ಲ ನಾವು. ಪ್ರೀತಿಯ ಅಕ್ಕ ನೀವು. ರೈಟ್ ಅಕ್ಕ. ಸೊ ಈ ಚಿಕನ್ ಮ್ಯಾರಿನೇಟ್ ಆಗಕ್ ರೆಡಿ ಆಗಿದೆ, ಇದನ್ನ ಸೈಡ್ ಅಲ್ಲಿ ಇಟ್ಬಿಡೋಣ. ಮುಂದೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ಓಕೆ, ಅದಕ್ಕೆ ಸ್ವಲ್ಪ ಪ್ಯಾನ್ ಪ್ಯಾನ್ ಬೇಕು. ತಗೊಂಡ್ಬರೋಣ ಫಸ್ಟ್ ಪ್ಯಾನ್ ಅನ್ನ. ಅವನೇ ಹೋಗಿ ತಗೊಂಡ್ ಬರ್ತಾ ಇದ್ದಾನೆ. ವೆರಿ ಗುಡ್. ಪ್ಯಾನ್ ದ ಕುಕ್ ಇನ್ ಹಿಮ್ ಹ್ಯಾಸ್ ಐಡೆಂಟಿಫೈಡ್. ಆಯಿಲ್ ಇಲ್ಲಿದೆ ನೋಡಿ, ಹಚ್ಬಿಡು. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಯ್ತು ಆಯ್ತು ಆಯ್ತು. ಎಷ್ಟು ಎಣ್ಣೆ ಹಾಕ್ಬೇಕು? ಸ್ವಲ್ಪ 3 ಟೇಬಲ್ ಸ್ಪೂನ್. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸೂಪರ್. ಸೊ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದನ್ನ ಒಂದ್ ರೌಂಡ್. ಹೌದು. ಸೊ ಫಸ್ಟ್ ಎಣ್ಣೆ ಕಾದಿದ ತಕ್ಷಣ ಕರ್ಬೇವು ಹಾಕಿ, ಆಮೇಲೆ ನೆಕ್ಸ್ಟ್ ಈರುಳ್ಳಿ. ಈರುಳ್ಳಿ ಒಂದು ಚಿಕ್ಕ ಬಟ್ಲು ಈರುಳ್ಳಿ. ಇದೆಷ್ಟು, ಒಂದ್ ಈರುಳ್ಳಿ ತಗೊಂಡಿದ್ದೀರಾ? ಒಂದ್ ಈರುಳ್ಳಿ ಒಂದ್ ಈರುಳ್ಳಿ ಹಾಕಿ ಅದು ಬ್ರೌನಿಶ್ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ತಾ ಇರ್ಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಯಾವಾಗಾದ್ರೂ ನನಗೆ ಯೂಶಲಿ ನಾನು ಆಫೀಸಿಂದ ಬರೋವಾಗ ಅಥವಾ ನಾನು ಇಲ್ಲಿಂದ ಎಲ್ಲಾದ್ರೂ ಹೋಗಿ ವಾಪಸ್ ಬರೋದಕ್ಕೆ ಲೇಟ್ ಆದ್ರೆ ಇವ್ನ್ ಮಾಡಿಟ್ಟಿರ್ತಾನೆ ಪುಳಿಯೋಗರೆ, ಚಿತ್ರಾನ್ನ. ಪಾಪ ಅವನಿಗೆ ಹಸುವಾಗುತ್ತೆ, ಏನಾದ್ರು ಒಂದ್ ಬೇಕಲ್ಲ ಹೊಟ್ಟೆಗೆ, ಅದಕ್ಕೆ ಅವ್ನ್ ಮಾಡಿಟ್ಟಿರ್ತಾನೆ, ಚೆನ್ನಾಗಿರುತ್ತೆ. ಸೊ ಬೇಸಿಕಲಿ ನೀವು ಬಂದು ಕಬಳಾಯಿಸ್ತೀರಾ ಅಷ್ಟೇ. ಎಕ್ಸಾಕ್ಟ್ಲಿ. ರೋಲ್ ರಿವರ್ಸಲ್ ಇನ್ ಎವ್ರಿ ಸೆನ್ಸ್ ಆಫ್ ದ ವೇ. ಆಯ್ತು, ಗೋಲ್ಡನ್ ಬ್ರೌನ್ ಆಯ್ತು. ಟೊಮೆಟೊ. ಓಕೆ, ನೆಕ್ಸ್ಟ್ ಹಸಿಮೆಣಸು. ಸೊ ಈರುಳ್ಳಿ ಆದ್ಮೇಲೆ ಟೊಮ್ಯಾಟೊ ಹಾಕ್ಬೇಕು, ಟೊಮ್ಯಾಟೊ ಆದ್ಮೇಲೆ ಹಸಿಮೆಣಸಿನಕಾಯಿ. ಹಸಿಮೆಣಸು ಎಷ್ಟು ಖಾರ ಬೇಕು, ಎಷ್ಟು ಖಾರ ಬೇಕೋ ಅಷ್ಟು ಖಾರ. ಅಷ್ಟು. ಇದು ಖಾರ ಆಡ್ ಮಾಡೋ ತರ ನಿಮ್ ಲೈಫ್ ಅಲ್ಲಿ ನಾನು ಸ್ವಲ್ಪ ಖಾರ ಆಡ್ ಮಾಡಬಹುದು, ಯಾಕಂದ್ರೆ ನೀವು ನ್ಯೂಸ್ ಆಂಕರ್ ಆಗಿ ಸುಳ್ಳು ಹೇಳಿದೀರಾ. ಇದು ನ್ಯಾಯನಾ? ಏನ್ ಸುಳ್ಳು? ಏನ್ ಇಬ್ರು ಜಗಳಾನೇ ಆಡಿಲ್ಲ ಅಂತೆಲ್ಲ ಹೇಳ್ತಾ ಇದೀರಾ, ಬಟ್ ಒದೇ ತಿಂದ್ರ ಕತೆ ಎಲ್ಲ ನಮಗ್ ಗೊತ್ತಾಗಿದೆ. ಯಾಕಪ್ಪ? ಸೊ ಇದೇ ಹತ್ರ ಏನೋ ಕತೆ. ಅಷ್ಟು ದೂರ ಹಾಸ್ಟೆಲ್ ಅಲ್ಲಿ ಇದ್ರೇನು ಶೀತಲ್ has taken the time to do ಡಿಶುಮ್ ಡಿಶುಮ್. ಏನ್ ಕತೆ ಅದು ಶೌರ್ಯ? ಕತೆನಾ? ಎಷ್ಟು ಸತಿ ಅಲ್ಲ, ವ್ಯತೆ, ನನ್ ವ್ಯತೆ. ನಿಮ್ಮ ಕತೆ ಎಷ್ಟು ಸತಿ ಡಿಶುಮ್ ಡಿಶುಮ್ ಆಗಿದೆ ಅಂತ? ತುಂಬಾ ಸತಿ ಆಗಿದೆ. ಹೌದಾ? ತುಂಬಾ ಸತಿ ಹೊಡೆದಿದ್ದಾಳೆ ನನಗೆ. ತುಂಬಾ ಸತಿ. So ನೀವು ಅವರ ಕೈ ರುಚಿನ ನೋಡಿದೀರಾ? ನೋಡಿದೀನಿ. ಅಬ್ಬಬ್ಬಾ. ಈ ತರ ಅಲ್ಲಿದ್ದು ಈ ತರ ಬೇರೆ ತರ ಅಂದಿದ್ರು? ನೋಡಿದೀನಿ. ಆ ತರ. ಸೊ ಹೇಳಿ ಹೇಳಿ. ನೋಡ್ತೀಯಾ ಬಾ ಮನೆಗೆ. ರೌಡಿ ರಂಗಮ್ಮ. ಸೊ ಓಕೆ ಓಕೆ, ಟೆಲ್ ಮಿ ಇನ್ ಡೀಟೇಲ್. ಏನಿಲ್ಲ, ಅಮ್ಮ ಹೊಡಿಯಲ್ಲ ನನಗೆ. ನೆಕ್ಸ್ಟ್ ಏನ್ ಹಾಕದಂದೆ? ನೆಕ್ಸ್ಟ್ ನಿಲ್ಲು, ಒಂದ್ ನಿಮಿಷ ವೇಟ್ ಮಾಡಿ. ನೆಕ್ಸ್ಟ್ ಏನ್ ನೀವು ಫ್ರೈ ಮಾಡಿ, ನಮ್ಗೆ ಕತೆ ಬೇಕು. ಫ್ರೈ ಮಾಡ್ತಾರೆ ನೀವು. ಅಮ್ಮ ಹೊಡಿಯಲ್ಲ. ಅಮ್ಮ ಹೊಡಿಯಕ್ ಬಂದ್ರೆ ಇವ್ರು ತಪ್ಪಿಸ್ತಾರೆ. ಬೇಡ 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 ಅಮ್ಮ ಹೊಡಿಬೇಡ, ಪಾಪ ಒಳ್ಳೆ ಹುಡುಗ. ಇವಳು ಹೊಡಿತಾಳೆ, ಇವಳು ಸರಿಯಾಗಿ ಹೊಡಿತಾಳೆ ನನಗೆ, ನಾನೇನಾದ್ರು ಮಾಡಿದ್ರೆ. ಆದ್ರೆ ಅಮ್ಮಂಗ್ ಹೊಡಿಯಕ್ ಬಿಡಲ್ಲ, ಸಪೋರ್ಟ್ ಮಾಡ್ತಾಳೆ, ಹೊಡಿತಾಳೆ. ಯಾವಾಗ್ಲೂ ಹೊಡೆದಿದ್ದೀನಿ ನಾನು. ಅದು ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅಲ್ಲೇ ಜಾಸ್ತಿ ಅದು ಹೊರಗ್ ಬರ್ತಾ ಇರುತ್ತೆ. ಇದು ಹೆಂಗೆ ಅಂದ್ರೆ ನಿಮ್ ಫೇವ್ರೆಟ್ ಡಿಶ್ ಇದೆಯಲ್ಲ, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಆತರ ಯಾರನ್ನೂ ತಿನ್ನಕ್ ಬಿಡಲ್ಲ. ನೀವೇ ಒಬ್ರೇ ಕಬ್ಲಾಯ್ಸಕ್ ಇಷ್ಟಪಡ್ತೀರಾ. ಆತರ ಪಾಪ ತಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀರಾ. ಯಾರು ಬೈಬಾರ್ದು, ನೀವ್ ಮಾತ್ರ ಬೈಬೋದು ಅಲ್ವಾ? ಸರಿ, ಇವಾಗ ಮುಂದೆ ಏನ್ ಮಾಡ್ಬೇಕು? ಮುಂದೆ ಕಲರ್ ಅಂತೂ ಅದ್ಭುತವಾಗಿ ಬಂದಿದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಏನ್ ಹಾಕೋಣ? ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಸ್ವಲ್ಪ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. 2 ಸ್ಪೂನ್. 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಆಕ್ಚುಲಿ ಇನ್ನೊಂದು ಸ್ಪೂನು ಹಾಕ್ಬೋದು. ಹಾಕ್ಲಾ? ಎಕ್ಸ್ಟ್ರಾ ಖಾರ, ಎಕ್ಸ್ಟ್ರಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನಮ್ಮ ಶೀತಲ್ಗೆ ಎಕ್ಸ್ಟ್ರಾ ಇಷ್ಟ. ಎಕ್ಸ್ಟ್ರಾ. ಅಷ್ಟೇನಾ? ಆಯ್ತಾ, ಮುಂದೆ ಇವಾಗ ಚಿಕನ್ ಹಾಕೋಣವಾ? ಚಿಕನ್ ಹಾಕೋಣ. ಚಾಲೋ.
ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್. ಎಷ್ಟು ಹೊತ್ತಿಡ್ಬೇಕು ಚಿಕನ್ ಮ್ಯಾರಿನೇಟ್ ಆಗಕ್ಕೆ? ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್. 20 ನಿಮಿಷ. ಇವಾಗ ಮೇನ್ ಇಂಗ್ರೀಡಿಯಂಟ್ ಪೆಪ್ಪರ್. ಪೆಪ್ಪರ್. ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ ಇರುತ್ತೆ, ಆದ್ರೆ ಪೆಪ್ಪರ್ ನ ಪೌಡರ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡು. ರೆಡಿಯಾಗಿ ಇಟ್ಕೊಂಡಿದ್ದೆ. ವೆರಿ ನೈಸ್. ಓಕೆ, ಪೆಪ್ಪರ್ ಪೌಡರ್ ನ ಹಾಕಿ. 1 2 ಹೆಸರಿಗೆ ಪೆಪ್ಪರ್ ಚಿಕನ್, ಆದ್ರೆ ಬಿದ್ದಿದ್ ಓನ್ಲಿ 2 ಸ್ಪೂನ್ಸ್ ಪಾಪ, ಅದು ಟೀ ಸ್ಪೂನ್ಸ್. ಅಲ್ಲ, ಫಸ್ಟಿಗೆ ಚಿಲ್ಲಿ ಎಲ್ಲ ಹಾಕಿದೀವಲ್ಲ, ತುಂಬಾ ಖಾರ. ತುಂಬಾ ಖಾರ ಆಗ್ಬಿಡುತ್ತೆ. ಓಕೆ, ಹೌದು. ಸೊ ಈ ಪೆಪ್ಪರ್ ಚಿಕನ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ಬೇಕಾ? ಎಸ್. ಬ್ಯಾಡ್ ಶ್ರುತಿ, ಯು ಆರ್ ಆಲ್ಸೋ ಬ್ರಿಲಿಯಂಟ್ ಕುಕ್. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಅಲ್ವಾ? ಬಟ್ ಇಲ್ಲಿ ಬಾಕಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವಾಗ ಒಳಗ್ ಹೋಗುತ್ತೆ ಅಂತ ಗೊತ್ತಾಗ್ತಲ್ಲ. ಓಕೆ, ಸೊ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಈ ಪೆಪ್ಪರ್ ಚಿಕನ್ ಆಗಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳತ್ತೆ. ಇದನ್ನ ನಮ್ಮ ಶೀತಲ್ ಹಂಚ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಡೌಟ್ಫುಲ್ ಆಗಿದೆ. ಬಿಕಾಸ್ ತುಂಬಾ ಪೊಸೆಸಿವ್ ಆಗಿ ಅದ್ರ ಪಕ್ಕನೆ ನಿಂತಿದ್ದಾರೆ. ಬಟ್ ಶೀತಲ್ಗೆ ಒಂದು ಹೆಸರಿದೆ, ದಾನ ಶೂರ ಕರುಣ ಅಂತ. ಸಿಕ್ಕವ್ರಿಗೆಲ್ಲ ದುಡ್ಡು ಹಂಚ್ತೀರಂತೆ. ಅಫ್ಕೋರ್ಸ್ ಅದು ಹೆಂಗ್ ಬಂತು ದುಡ್ಡು ಅಂತ ನೀವು ಕೇಳ್ಬೇಕು ನನ್ನನ್ನ. ಅವ್ರ ಮನೆಗೆ ಹೋಗಿ ಅವ್ರ ಮನೇಲೆ ಕಳ್ತನ ಮಾಡ್ಕೊಂಡು ಆ ದುಡ್ಡನ್ನ ಬೇರೆಯವ್ರಿಗೆ ಹಂಚುವ ದೊಡ್ಡ ಗುಣ ಶೀತಲ್ಗೆ. ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ಅದು ದೊಡ್ಡ ಗುಣ ಏನಲ್ಲ, ದುಡ್ಡಂದ್ರೇನೆ ಏನಂತ ದುಡ್ಡು ಗುಣ. ದುಡ್ಡು ಗುಣ, ಎಕ್ಸಾಕ್ಟ್ಲಿ. ದುಡ್ಡಂದ್ರೇನೆ ಏನಂತ ಗೊತ್ತಿಲ್ಲದೆ ಇರೋ ಅಂತ ಟೈಮ್ ಅದು. ಓಕೆ, ಸೊ ಮನೇಲಿರುವಂತ ದುಡ್ಡು ತಗೊಂಡೋಗಿ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಕೊಟ್ಟಿದ್ದಂತೆ. ಆಮೇಲೆ ಮಮ್ಮಿ ಬಾರಿಸಿದಾರೆ, ಸರಿ ಬಾರಿಸಿದ್ರಲ್ಲಿ ನಮ್ಮ ಮನೇಲಿ ಪಡಿಸಿದಾರೆ. ಎತ್ತಿದ ಕೈ ಎಲ್ಲ ಫೈಟರ್ಸ್. ಎಲ್ಲ ಫೈಟರ್ಸ್. ಸೊ ಹಾಗೆ ಎಲ್ಲರಿಗೂ ಹಂಚಿದ್ಮೇಲೆ ಎಲ್ಲರೂ ಅಲ್ಲಿ ಇರೋರು ಯಾರೋ ಒಳ್ಳೆಯವರು ಬಂದ್ಬಿಟ್ಟು ಶೀತಲ್ ಕೈಲಿ ದುಡ್ಡು ಕೊಟ್ಟಿದ್ದೀರಾ, ಎಲ್ಲರಿಗೂ ಹಂಚ್ತಾ ಇದ್ದಾಳೆ ಅಂತ. ಆಮೇಲಿಂದ ಮನೇಲಿ ಕದಿಯೋ ಅಂತ ವಿಚಾರನ ಬಿಟ್ಟಿದ್ ನಾವು. ಅಂತ ಸಂದರ್ಭ ಮತ್ತೆ ಸಿಗ್ಲಿಲ್ಲ. ಬಟ್ ಇವ್ರನ್ನ ನೋಡಿದ್ರೆ ಒಂಥರ ಏನೋ ಶಾಂತಿ ಕಿ ಮೂರ್ತಿ ಅಂತ. ಶಾಂತಿ ಕಿ ಮೂರ್ತಿನ ಆತರ ಅನ್ಸತ್ತಂತೆ, ಕೋಪಾನೇ ಬರಲ್ವಂತೆ. ಕಾಮ್ ಸ್ವೀಟ್. ಶಾಂತಿ ಕಿ ಮೂರ್ತಿ. ಹೌದು, ನಮ್ಮ ಅಮ್ಮನ ಹೆಸರು ಶಾಂತ. ಡೆಡ್ ಆಪೋಸಿಟ್ ಅದು. ಡೆಡ್ ಆಪೋಸಿಟ್. ಯಾವಾಗ್ಲೂ ರುದ್ರಕಾಳಿ ಅವತಾರ. ರುದ್ರಕಾಳಿಗಿಂತ ಅದಕ್ಕಿಂತ ಜಾಸ್ತಿ ಸ್ವಲ್ಪ. ಅದು ಇವನಿಗೆ ಮಾತ್ರ, ನನಗ್ ಮಾತ್ರ ಅಲ್ಲ, ಎಲ್ಲರಿಗೂ. ಶೀತಲ್ ಇಸ್ ಪರ್ಫೆಕ್ಟ್ಲಿ ಫಿಟ್ ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. ಯಾಕಂದ್ರೆ ನಾವು ನೋಡ್ರೆ ಶೀತಲ್ ಆತರ ಇಲ್ವೇ ಇಲ್ಲ, ಯಾವಾಗ್ಲೂ ಅಂತ ನಗ್ತಾನೆ ಇರ್ತಾರೆ. ರಿಯಲ್ ಲೈಫ್ ಅಲ್ಲಿ ಟೆರರ್. ಬಾರ ಇವತ್ತು ಮನೆಗಿದೆ ನಿನ್ಗೆ. ಅಯ್ಯೋ ಪಾಪ, ಇನ್ನೇ ಎಲ್ಲರ ಮುಂದೆನೂ ಓಪನ್ ಆಗಿ ಹೇಳ್ತಾ ಇದ್ದಾರೆ ಬಾರೋ ಮನೇಲಿ ಇದೆ ನಿನಗೆ ಅಂತ. ಸೊ ಟೆಲ್ ಮಿ ಮೋರ್ ಅಬೌಟ್ ಶೀತಲ್ ಸ್ಕೋಪ.